ದಿನಾಂಕ 27/12/2025 ಶೇಗುಣಸಿಯಲ್ಲಿ ನಡೆದ ಹರಳಯ್ಯ ಕಲ್ಯಾಣಮ್ಮನವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಳರಿಂದ ಚರ್ಮಕಾರ ಸಮುದಾಯಗಳಿಗೆ ಭರವಸೆ. ವಿಜಯಪುರ ಜಿಲ್ಲೆಯ ಮಾನ್ಯ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ ಯತ್ನಾಳರವರು ದಿನಾಂಕ 27/12/2025 ಶರಣ ಹರಳಯ್ಯನವರ ಗಂಡುವಿರುವ ಶೇಗುಣಸಿ ಕ್ಷೇತ್ರದಲ್ಲಿ ಹರಳಯ್ಯ ಕಲ್ಯಾಣಮ್ಮನವರ ಮೂರ್ತಿ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡಿದರು. ತಮ್ಮ ಭಾಷಣದ ಉದ್ದಕ್ಕೂ ವಿಶ್ವಗುರು ಬಸವಣ್ಣನವರ ಸಮಾಜ ನಿರ್ಮಾಣ, ಶಿವಶರಣ ಹರಳಯ್ಯನವರ ತ್ಯಾಗ, ಬಲಿದಾನ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಶೋಷಿತರಿಗೆ ಹಾಗೂ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಿದ ಕುರಿತು ಹೇಳಿದರು. ಇತ್ತೀಚೆಗೆ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾವು ದಿನಾಂಕ 16/12/2025 ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆಸಿದ ಹೋರಾಟದ ಫಲಶ್ರುತಿ ಎನ್ನುವಂತೆ ಚರ್ಮಕಾರರ ಸಮಸ್ಯೆ ಹಾಗೂ ಬೇಡಿಕೆಗಳ ಕುರಿತಾಗಿ ಮಾತನಾಡುತ್ತಾ ಮಾನ್ಯ ಸುಪ್ರೀಂ ಕೋರ್ಟ್ ಸಣ್ಣ ಪುಟ್ಟ ಜಾತಿಗಳಿಗೂ ಮೀಸಲಾತಿ ತಲುಪುವಂತೆ ಉಪವರ್ಗೀಕರಣ ಮಾಡಿ ಒಳ ಮೀಸಲಾತಿ ಒದಗಿಸುವ ಕುರಿತು ಒತ್ತಿ ಹೇಳಿದರು. ಸಮಗಾರ, ಮಚ್ಚಿಗಾರ ಮತ್ತು ಡೋರಾ ಜಾತಿಯ ಸಮುದಾಯಗಳು ಇತರರಂತೆ ಬಲಾಢ್ಯ ಜಾತಿಗಳಲ್ಲ, ಸಂಖ್ಯೆಯಲ್ಲಿ ಕಡಿಮೆ ಇರುವ ಮತ್ತು ಅತಿ ಹಿಂದುಳಿದ ಜಾತಿಯವರು ಎಂದು ಹೇಳಿದರು. ಚರ್ಮಕಾರರು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಹೋರಾಟ ಮಾಡುವ, ದೊಂಬಿ ಗಲಭೆ ಮಾಡುವ ಜನರಲ್ಲ. ಇವರಿಗೆ ಉತ್ತಮ ದುಡಿಮೆ ಇಲ್ಲ ಅಥವಾ ಮುಂಚೂಣಿಯಲ್ಲಿ ನಿಂತು ಹೋರಾಡುವಂತಹ ನಾಯಕರುಗಳು ಇಲ್ಲ. ಆದ್ದರಿಂದ ಸರ್ಕಾರವೇ ಇವರ ಸಮಸ್ಯೆಗಳನ್ನು ಅರಿತುಕೊಂಡು ಅವರಿಗೆ ಅರ್ಧ ಮತ್ತು 1 ಅಂದರೆ 1:5 ಪ್ರತ್ಯೇಕ ಒಳ ಮೀಸಲಾತಿ ಕೊಡಬೇಕು. ಕೆಪಿಎಸ್ಸಿಯಲ್ಲಿ ಚರ್ಮಕಾರ ಸಮುದಾಯದವರಿಗೂ ಸ್ಥಾನಮಾನ ಕೊಡಬೇಕು. ಚರ್ಮಕಾರ ಸಮುದಾಯದವರು IAS, IPS ಕಲಿಯಲು ಅನುಕೂಲವಾಗುವ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಮುಂಬರುವ ದಿನಗಳಲ್ಲಿ ಚರ್ಮಕಾರರಿಗೆ ಶಿವಶರಣ ಹರಳಯ್ಯನವರ ಹೆಸರಿನಲ್ಲಿ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ, ನಿಗಮ ಮಂಡಳಿ ರಚನೆಯಾಗಬೇಕು ಎಂದರು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ತಾವು ಸರ್ಕಾರವನ್ನು ಆಗ್ರಹಪಡಿಸುವುದಷ್ಟೇ ಅಲ್ಲ, ವಿಧಾನಸೌಧದಲ್ಲಿಯೂ ಸಹ ಚರ್ಮಕಾರರ ಪರವಾಗಿ ಧ್ವನಿ ಎತ್ತುತ್ತೇನೆ ಎಂದರು. ಕರ್ನಾಟಕ ರಾಜ್ಯದ ಎಲ್ಲ ಸಣ್ಣಪುಟ್ಟ ಚರ್ಮಕಾರ ಸಮುದಾಯಗಳ ಪರವಾಗಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀ ಭೀಮರಾವ ಪವಾರ್ ಅವರು ಮಾನ್ಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಆಕ ಚರ್ಮಕಾರ ಮಹಾಸಭಾ ಅವರು ಪ್ರಯತ್ನ ಮಾಡಿ ನಾವು ವಿರೋಧ ಪಕ್ಷನಾಗಿದ್ದು ನಾವು 2 ನಿಮಿಷ ಮಾತಾಡೋಕ್ಕೆ ತಯಾರಾಗಿದ್ವಿ. ಹೇಳಿದೆ ಒಳ ಮೀಸಲಾತಿ ಯಾವುದು ಬರೋಬ್ಬರಿ ಒಳ ಮೀಸಲಾತಿ ಕೊಡ್ರಿ, ನೀವು ಏನು ಕೊಡ್ತೀವಿ ಕೊಡ್ರಿ. ಆಗ ಬಹುಸಂಖ್ಯಾತರು ಕೆಲವು ಅಲ್ಪಸಂಖ್ಯಾತರು ಅದಾರ, ಅವ್ರು 1%, 10% ಸ್ವಲ್ಪ ಅದಾರ. ಅವ್ರಿಗೆ 56% ನೀವು ಮೀಸಲಾತಿ ಮಾಡಿ, ಇನ್ನೊಂದು 4% ಹೆಚ್ಚು ಮಾಡಿ. ಏನು ದೋರ್ ಸಮಾಜ, ಸಮಗಾರ ಸಮಾಜ, ಶ್ರೀಮಂತಸ್ತ್ರತೆ ಮಾಡಿಲ್ಲ. ಇವ್ರಿಗೆ ಪ್ರತ್ಯೇಕವಾಗಿ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ 10%, 1% ಕೊಟ್ಟರೆ ಅವರು ಸಹ ಡೈರೆಕ್ಟ್ ಆಗಿ IAS, IPS ಆಗಲಿಕ್ಕೆ ಆಗ್ತದೆ. ನಾನೇ ನಾವು ಉತ್ತರ ಕಟ್ಟಿಕೊಂಡು ನಾವು ವಿಧಾನಸಭೆಗೆ ನಾವು ಮಾತಾಡೋದಕ್ಕಿಂತ ಮುಂಚೆ ಒಳ ಮೀಸಲಾತಿ ಬಗ್ಗೆ ನಾವು ಹೇಳಿದೆ. ನಾ ಹೇಳಿದ ಸಮುದಾಯಗಳು ಇನ್ನೂ ಪಾಪ ಅವರಿಗೆ ಧ್ವನಿ ಇಲ್ಲ, ಲೀಡರ್ಶಿಪ್ ಇಲ್ಲ ಮತ್ತು ದೊಡ್ಡ ಹೋರಾಟ ಮಾಡೋ ತಾಕತ್ತಿಲ್ಲ. ಇರೋದು 20 ಲಕ್ಷ, 15 ಲಕ್ಷ, 20 ಲಕ್ಷ. ಅವ್ರ ಧ್ವನಿ ಯಾರಾಗಬೇಕು? ನಾನೇ ಆಗಬೇಕು. ನಮ್ಮ ಬರೇ ಧ್ವನಿ ಆದಾಗ ಇವತ್ತು ನಾವು ಸರ್ಕಾರ ಕೇಳಿದ್ವಿ 75% ಮಾಡಿ ಯಾವಾಗ ಬೇಡ ಅಂದರೆ 75% ಮೀಸಲಾತಿ ಮಾಡಿ. ಸಣ್ಣ ಸಣ್ಣ ಸಮಾಜಕ್ಕೂ ಒಂದು ಬೇರೆ ಬೇರೆ ಪ್ರತ್ಯೇಕ ಅಟ್ಟೆ ಮೀಸಲಾತಿ ಕೊಡ್ತಾರೆ. ಇವತ್ತೇನಾಗ್ತದ, KPSC ಒಳಗೆ ಮೇಜರ್ ಕಮ್ಯುನಿಟಿಯವರು ಮೆಂಬರ್ ಆಗೋದ್ರಿಂದ ಅವ್ರು ತಮ್ಮ ಸಮಾಜಕ್ಕೆ ಅಟ್ಟೆ ಸಹಾಯ ಮಾಡ್ತಾರೆ. ಈಗ ನಿಮ್ಮದೇ ಒಂದು ಪ್ರತ್ಯೇಕವಾದಂಥ ಶ್ರೀಮಂತರು ಒಬ್ಬ ಮೆಂಬರ್ ಆದಾಗ ಆ 3 ಜನಗಳು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾಡಿ ಇದು ಬರ್ತದೆ. ಒಳ್ಳೆ ಕಾಲ ಬರ್ತದೆ. ಬಸವಣ್ಣವರ ನ್ಯಾಯ ಏನಿತ್ತು ಅದನ್ನು ಮುಂದಿನ ದಿವಸಗಳಲ್ಲಿ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ರೆ ಪ್ರತ್ಯೇಕವಾದಂಥ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದರ ಮೂಲಕ ನಿಮ್ಮ ಬಲ ನಿಂತು ಅವ್ರ ಬಲ ಅವ್ರು ಇದು ಎಲ್ಲರೂ ಹರಿದು ಹಂಚಿಕೊಳ್ಳುವಂಥದ್ದು. ಇದು ಒಂದೇ ಸಮುದಾಯದ ತಿನ್ನುವಂಥದ್ದಲ್ಲ.
ಅದಕ್ಕೆ ನಾವೊಂದು ರಾಜಕಾರಣಿ ಇವತ್ತಿಗೆಲ್ಲ ನಾನು ಧನ್ಯವಾದಗಳನ್ನು ಗುರುಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಹೇಳಿದಂಥ ಅನೇಕ ವಿಚಾರಗಳು ವಿಶ್ವಗುರು ಬಸವಣ್ಣವರ ವಿಚಾರಗಳನ್ನು ಇವತ್ತೇನು ನಮ್ಮ ಹಳೆಯವರು ಅವರ ತಾಯಿ ಕಲ್ಯಾಣಮ್ಮನವರು ಕೂಡಿ ಈ ಸಮಾಜಕ್ಕೇನು ಒಂದು ಸಮಾಜದಲ್ಲಿ ನಾವು ಹೇಳೋದು ಇದು ಲಿಂಗಾಯತರಿಗೆ ಯಾರು ಆದರ್ಶಪ್ಪ ಅಂದರೆ ಇವತ್ತು ಹಳೆಯವರು ಮತ್ತು ಕಲ್ಯಾಣಮ್ಮನವರು. ಲಿಂಗಾಯತರು ಬೇರೆ ಇಲ್ಲ, ಲಿಂಗಾಯತರಿಗೆ ಭಾಗ ಏನು ಮಾಡೋದು ಅಂದರೆ ಇದು ಹಿಂಗಾಯ್ತು ನಮ್ಮ ಬೇರೆ ಜಾತಿ ಮಾಡಿಕೊಂಡು ಅಸ್ಪೃಶ್ಯತೆ ಇನ್ನೂ ಮುಂದುವರೆದ ಅನ್ನೋದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಎಲ್ಲರಿಗೂ ಹಲವಾರು ಸಿಗಬೇಕಾದ ಕಾಲು ಸಿಗಬೇಕಂತೆ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀನಿ. ಹೆಚ್ಚು ಶ್ರಮ ತಗೊಳ್ಳಾರ್ದೇ ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಗುರುಗಳು ಮತ್ತು ರಾಮನವರು ಏನು ವಾಸ್ತವಿಕ ಬಸವಣ್ಣವರ ಕ್ರಾಂತಿ ಏನಿತ್ತು ಕೆಲವೊಂದು ತಪ್ಪು ಇದನ್ನು ಕೊಟ್ಟಿರ್ತಾರೆ. ಯಾರ ಕೈ ಪುಸ್ತಕ ಬರೀಲಕ್ಕೆ ಕೊಟ್ಟಿರ್ತಾರೆ ಅವ್ರು ತಮ್ಮಲ್ಲಿ ಬೆಳಗ್ಗೆ ಸೇರಿಸಿ ಬರೆದಿರ್ತಾರೆ. ಅದಕ್ಕೆ ಅದನ್ನ ಎಲ್ಲ ತಿಳಿ ಮಾಡಿ ಇವತ್ತೇನು ಅವ್ರು ಹೇಳಿದ್ರು ಓಂ ಶ್ರೀ ಗುರು ಬಸವಲಿಂಗ ಓಂಕಾರದಿಂದ ಪ್ರಾರಂಭ ಮಾಡೋದು. ಇದರ ಅರ್ಥ ಸರ್ವ ಸಮುದಾಯಗಳು ಸಮಾನತೆ ಇರಬೇಕು ಅನ್ನೋದನ್ನು ಒತ್ತಿ ಹೇಳಿ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಷ್ಟೇ ತಡಾದರೂ ಸಹ ನಾನು ಎಲ್ಲರೂ ಭಾಷಣ ಆದಾಗನೇ ನಾನು ಮಾತಾಡಿ ನಮ್ಮದು ಹಣೆ ಬರಲಿದೆ. ನನಗೆ ನೀವು ಉದ್ಘಾಟಕರ ಮಾಡಿದ್ರು ಕೊನೆಗೆ ಮಾತಾಡಬೇಕು, ಅಧ್ಯಕ್ಷನಾದರೂ ಕೊನೆಗೆ ಮಾತಾಡಬೇಕು, ಸಾನ್ನಿಧ್ಯ ವಹಿಸಿದವರು ಇದ್ದರೂ ಸಹಿತ ನಾವು ಕೊನೆಗೆ ಮಾತಾಡಬೇಕು. ಏನು ಮನೆಯಾಗ ಇಲ್ಲಿ ಮನೆ ಹುಡುಕೋದಂತ ಕಾರ್ಯಕ್ರಮದಾಗ ಕಡಿವಾಸಿ ಹಂಗೆ ನಮ್ಮ ಬೈ ಕಡೆ ಅವರೆಲ್ಲ ಏನು ತಗೊಳ್ಳೋದು ನೀವು ಭಾಷಣ ಮಾಡಿದ್ರೆ ಎಲ್ಲರೂ ಕಡೆ ಮಾಡ್ತಾರೆ. ನೀವು ತಲೆ ಅವ್ರು ಮಾತಾಡ ನಮ್ಮ ತಲೆ ಒಳ್ಳೆಯ ವಿಚಾರಗಳು ಹಾಕ್ಯಾರ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನೀವು ಇಟ್ಟೋದಲ್ಲ ಶಾಂತ ರೀತಿಯಿಂದ ಇಡೀ ಕರ್ನಾಟಕದ ಮೂಲೆ ಬಂದಿದೆ. ನಾ ಗಾಡಿಗಳು ನೋಡಿ ಯಾವ ಎಷ್ಟು ಎಲ್ಲರಿಗೂ ವರ್ಷ ಮಹಾರಾಷ್ಟ್ರದವ್ರು ಬಂದಿರ್ಬೋದು. ಯಾಕಂದರೆ ಗಡಿ ಭಾಗದಲ್ಲಿರುವಂಥ ಈ ನಗರಗಳೆಲ್ಲ ಬಂದಿರಿ. ನಾನು ವಿಜಯಪುರ ವಿಜಯಪುರ ಎಲ್ಲ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ದಿವಸ ನೀವು ಏನೇ ಸಮಯ ವಿಧಾನಸಭೆಯಲ್ಲಿ ನಾವು ಮಾತಾಡ್ತೀನಿ